ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳ ಹಣೆ ಬರನೇ ಅಟೆ. ಇದ್ರದ್ದು ನಮ್ದು ಒಂದೇ ಆದತ್ತಲ್ಲ. ನಮ್ಮ ಕರ್ನಾಟಕದ KPSC ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮದೇ ಹಿಂಗದಂದ್ರೆ ಅವು ಹೆಂಗಿರ್ಬೇಕು ನೀವೇ ಲೆಕ್ಕ ಮಾಡ್ರಿ. ಅರ್ಥ ಆಗಲಿಲ್ಲ ಹೇಳೋದು. ನಮ್ಮದ್ರದ ಹಣೆ ಬರನೇ ಹಿಂಗದ. ನಮ್ಮದು ಅವ್ರಿಗೆ ಕಂಪೇರ್ ಮಾಡಿದ್ರೆ ಭಾಳ ಭಾಳ ಬೆಟ್ರ್ ನಮ್ಮದು. ಅರ್ಥ ಆಯ್ತ್ರೆ? ಉಳಿದ ರಾಜ್ಯಗಳಲ್ಲಿ ಆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೆಂಗಿರಬೇಕು ಹೇಳ್ರಿ. ಮತ್ತ ಭಾರತದ ಎಲ್ಲಾ ರಾಜ್ಯಗಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವಲ್ರಿ, ಯಾವ ರಾಜ್ಯದೊಳಗೂ ಒಂದೂನು ಕೋರ್ಟಿಗೆ ಹೋಗಲಾರ್ದಲ್ಲಿ ಎಷ್ಟೇ ಹಚ್ಚಲ್ರಿ. ಅವ್ರು ಮಾಡಿದ್ದಿ ಕಿತಾಪತಿ ಮಾಡಿರ್ತಾರ, ಕೋರ್ಟಿಗೆ ಹೋತ ಹುಡುಗರು ತೀರ್ಪರ್ಲಕ್ಕ 4-5 ವರ್ಷ ಆಗ್ತದ ಗದ್ದಲ ಮಾಡಿ. ಎರಡನೇದ್ದು ಅವತರ ಸಂಘಟನೆ ನಮ್ಗೆ ಯಾಕೆ ಕೊಟ್ಟಾಡ್ಲಿಕ್ಕೆ ಆಗಲ್ಲ ಗೊತ್ತನ್ರಿ? ಅವರಿಗೆ ಸರ್ಕಾರದ ಎಲ್ಲ ಏನದಂದ್ರೆ ವಕೀಲರು ಎಲ್ಲ ಸಪೋರ್ಟ್ ಇರ್ತವೆ, ಎಲ್ಲ ಡಾಕ್ಯುಮೆಂಟ್ರಿ ರೆಡಿ ಇರ್ತಾವ. ಅವ್ರ ಕಡೆ ನಮ್ಮ ಕಡೆ ಏನು ಗೊತ್ತಿರ್ತದೆ, ಅವ್ರ ಸಂಘಟ 5 ವರ್ಷ ಫೈಟ್ ಮಾಡ್ಲಕ್ಕ ಕೋರ್ಟ್ನಾಗ ವಕೀಲನ ಫೀಸ್ ಯಾರು ಕಟ್ಟವು? ನಾವೇ ಸುಸ್ತಾಗಿ ಕೈ ಬಿಟ್ಟು ಬಿಡ್ತೇವೆ. ಅದಕ್ಕೆ ಅವರು ಲಿಸ್ಟ್ ಹಚ್ಚಿ 4-5 ವರ್ಷ ತನಕ ಅಡ್ಡಾಡಿಸಿ ನಾವು ಸುಸ್ತಾಗನ ಆರ್ಡರ್ ಕೊಟ್ಟು ಬಿಡ್ತಾರೆ ಹೋಗ್ತದವ್ರು. ಹಿಂಗಾದವ್ರು ಸರ 98 ಬ್ಯಾಚ್ ಇದೆ, 99 ಬ್ಯಾಚ್ ಇದೆ, 2001 ಸುದ್ದಿ ನೋಡ್ತದ. ಈಗ ಮೊನ್ನೆದದ್ದು ಅದು ಬೇರೆ. ರಾತ್ರಿ 11ಕ್ಕೆ ಹಾಲ್ ಟಿಕೆಟ್ ಕೊಟ್ಟ. ಹಾಲ್ ಟಿಕೆಟ್ ತೊಗೊಳಕ್ ಯಾರ್ಯಾರು ಹೋಗ್ಯಾರ ಎಲ್ಲರಿಗೂ ಕೊಟ್ರ. ಅವ್ರು ಪಾಸ್ ಆದವ್ರಿಗೆ ಫೇಲ್ ಆದವ್ರಿಗೆ ಎಲ್ಲರೂ ಬರ್ದಾರ ಅದ್ರಾಗ. ಅದಕ್ಕೆ ಅದು ಗದ್ದಲ ನಡೆದವ್ರಿ. ಅವತ್ತು ರಾತ್ರಿ ಕಲಬುರಗಿದವ್ರು ರಾತ್ರಿ ಬರದೇ ರಾತ್ರಿ ಏನಂದ್ರೆ ಮೆಸೇಜ್ ಬಂದದ 8ಕ್ಕೇನು 6 ಏನು ಫ್ಲೈಟ್ ವಿಮಾನದಾಗ ಹೋಗುದತ್ತ. ಮುಂಜಾನೆ ಹೇಳೋಣ ಎಕ್ಸಾಮ್ ಐತ್ರಿ. ಹಂಗೆ ಕಲಬುರಗಿ ಯೂನಿವರ್ಸಿಟಿ ಆಗ್ಯದ ಅದನ್ನು. ಮಂದಿಗೆಲ್ಲ ಗೊತ್ತಾಗ್ತದ ಸರ್. ಅಂದ್ರೆ ಇದನ್ನು ಯೂನಿವರ್ಸಿಟಿ ಹಿಂಗೆ ಪಾಪ ಹುಡುಗರೆಲ್ಲ ಎಕ್ಸಾಮ್ ಹೋಗಿರ್ತಾರೆ. ಇವತ್ತು ಕ್ವಶನ್ ಪೇಪರ್ ಬಂದಿಲ್ಲ ನಾಳೆ ಬರೀತಾರ. ಹಾಗೆ ಇಲ್ಲ ರೀ. ಮತ್ತೆ ಹಂಗಾಗನೇ ವಿಶ್ವಾಸ ಕಳ್ಕೊತಾವ್ರಿ ಹುಡುಗರು. ಶಿಸ್ತುಬದ್ಧ ನಡಿಬೇಕು ಎಕ್ಸಾಮ್ಗಳು. ಇಲ್ಲ